ಭಾರತದ ದಾಳಿಗೆ ಪಾಕಿಸ್ತಾನ ವಿಲ ಆಗಿದೆ. ರಿಟಾಲಿಯೇಷನ್ನ ಮಾತುಗಳನ್ನು ಆಡ್ತಾ ಇತ್ತು ಪಾಕಿಸ್ತಾನ. ನಿನ್ನೆ ಪಾಕಿಸ್ತಾನದಲ್ಲಿ ತುರ್ತು ಸಂಸತ್ತಿನ ಕಲಾಪವನ್ನು ಕೂಡ ಕರೆಯಲಾಗಿತ್ತು. ಆದರೆ ಅವರು ನಿನ್ನೆ ದಾಳಿಗೆ ಯತ್ನ ಮಾಡಿದ್ದು ನಿಜ, ರಿಟಾಲಿಯೇಷನ್ಗೆ ಯತ್ನ ಮಾಡಿದ್ದು ನಿಜ. ಆದರೆ ಭಾರತ ಇವತ್ತು ಬೆಳಗ್ಗೆ ನಡೆಸಿದಂತಹ ಪ್ರತಿದಾಳಿಗೆ ಪಾಕಿಸ್ತಾನ ವಿಲ ಆಗಿದೆ. ನಮ್ಮ ಪ್ರತಿದಾಳಿಯನ್ನು ಅವರಿಗೆ ತಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಬೆಳಗ್ಗೆ 9 ಗಂಟೆಗೂ ಮೊದಲೇ ನಾವು ಪ್ರತಿದಾಳಿಯನ್ನು ಮಾಡಿದ್ವಿ. ಲಾಹೋರ್ ಏರ್ಪೋರ್ಟ್ನ ಏರ್ ಡಿಫೆನ್ಸ್ ಸಿಸ್ಟಮ್ನ ಮೇಲೆ ನಮ್ಮ ದಾಳಿಯನ್ನು ತಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಪಾಕಿಸ್ತಾನದ ಬಳಿ ಇರುವಂಥದ್ದು ಚೀನಾ ನಿರ್ಮಿತ ಕ್ಷಿಪಣಿ ಪ್ರತಿರೋಧಕ ಮತ್ತು ಡ್ರೋನ್ ಪ್ರತಿರೋಧಕ ರಕ್ಷಣಾ ವ್ಯವಸ್ಥೆಗಳಿರುವಂಥದ್ದು ಚೀನಾ ನಿರ್ಮಿತ. ಆ ಚೀನಾ ನಿರ್ಮಿತ ಕ್ಷಿಪಣಿ ಪ್ರತಿರೋಧಕ ಮತ್ತು ಡ್ರೋನ್ ಪ್ರತಿರೋಧಕ ವ್ಯವಸ್ಥೆಗಳು ಇವತ್ತು ಪಾಕಿಸ್ತಾನದ ನೆರವಿಗೆ ಬರಲಿಲ್ಲ. ಸೊ ಪಾಕಿಸ್ತಾನ ಪತರಗುಟ್ಟಿದೆ. ರಿಟಾಲಿಯೇಷನ್ ಅಂತ ಹೇಳಿದ್ರೆ ಸಹಜವಾಗಿ ಪಾಕಿಸ್ತಾನ ರಿಟಾಲಿಯೇಷನ್ ಮಾಡುತ್ತೆ ಅಂತೇಳಿ ನಿರೀಕ್ಷೆ ಮಾಡಿದ್ವಿ ನಾವು. ಕಾರಣ ಏನು ಅಂತ ಹೇಳಿದ್ರೆ ಯಾವುದೇ ದೇಶ ಆಗಲಿ ತನ್ನ ಮೇಲೆ ಆದಂತಹ ದಾಳಿಗೆ ಸುಮ್ಮನೆ ಕೂರುವಂಥ ಯಾವ ರಾಷ್ಟ್ರನೂ ಸುಮ್ಮನೆ ಕೂರಲ್ಲ. ಸುಮ್ಮನೆ ಕೂತ್ರೆ ಅವರಿಗೆ ಅವರ ದೇಶದಲ್ಲಿ ಮರ್ಯಾದೆ ಇರಲ್ಲ. ಸೊ ಹಾಗಾಗಿ ರಿಟಾಲಿಯೇಷನನ್ನು ಮಾಡಿದ್ದಾರೆ. ನಿನ್ನೆ ರಿಟಾಲಿಯೇಷನ್ನ ಅಟೆಂಪ್ಟನ್ನು ಮಾಡಿದ್ದಾರೆ. ಪಂಜಾಬ್ನ ಹಲವು ಕಡೆಗಳಲ್ಲಿ ಕ್ಷಿಪಣಿಗಳ ಅವಶೇಷಗಳು ಸಿಕ್ಕಿದೆ. ಬಟ್ ಯಾವ ಡ್ಯಾಮೇಜು ಆಗಿಲ್ಲ. ದೊಡ್ಡ ಪ್ರಮಾಣದಲ್ಲಿ ನಮಗೆ ಯಾವ ಡ್ಯಾಮೇಜು ಕೂಡ ಆಗಿಲ್ಲ. ರಕ್ಷಣಾ ಸಚಿವಾಲಯ ಕೊಟ್ಟಿರ್ತಕ್ಕಂತಹ ಅಧಿಕೃತ ಮಾಹಿತಿಗಳ ಪ್ರಕಾರ ಇವತ್ತು ಮಧ್ಯರಾತ್ರಿ ಅಂದರೆ